ನಮಸ್ತೆ ಸ್ನೇಹಿತರೆ, ಟೇಕ್ ಗ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಲೇಬರ್ ಕಾರ್ಡ್ ಮಾಡಿಸೋದ್ರಿಂದ ಏನೇನು ಬೆನಿಫಿಟ್ ಸಿಗತ್ತಾ ಅನ್ನೋದನ್ನು ಲೈವ್ ಪ್ರೂಫ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಲೇಬರ್ ಕಾರ್ಡ್ ಮಾಡಿಸೋದ್ರಿಂದ ಏನೇನು ಬೆನಿಫಿಟ್ ಅಂದರೆ, ಒಂದನೇದ್ದು ಆಕ್ಸಿಡೆಂಟಲ್ ಬೆನಿಫಿಟ್, ಆಮೇಲೆ ತಾಯಿ ಮಗು ಸಹಾಯ ಹಸ್ತ, ಅದಾದಮೇಲೆ ಪೆನ್ಷನ್ ಬರುತ್ತಾ, ಡಿಲಿವರಿ ಬರುತ್ತಾ, ಆಮೇಲೆ ಮೆಡಿಕಲ್ ಅಸಿಸ್ಟೆಂಟ್ ಬರುತ್ತಾ, ಮತ್ತು ಮದುವೆ ಸಹಾಯಧನ ಈ ಥರ ಬರುತ್ತೆ ಸ್ನೇಹಿತರೆ. ಮದುವೆ ಸಹಾಯಧನಕ್ಕೆ 60,000 ಇಬ್ಬರು ಮಕ್ಕಳಿಗೆ ಬರುತ್ತಾ. ಮತ್ತು ಆಕ್ಸಿಡೆಂಟಲ್ ಬೆನಿಫಿಟ್ಗೆ ಏನು ಬರುತ್ತೆ ಅಂದರೆ ಸ್ನೇಹಿತರೆ, ಏನಾದರೂ ಕೆಲಸ ಮಾಡೋ ಜಾಗದಲ್ಲಿ ಏನಾದರೂ ಕೈ ಕಾಲು ಮುರಿತಂದರೆ ದವಾಖಾನೆ ಕರೆಸ್ಕೊಡುತ್ತಾ. ಆಮೇಲೆ ಏನಾದರೂ ನಾರ್ಮಲ್ ಏನಾದರೂ ರೋಗ ಏನಾದರೂ ಬಂದರೆ ಆಪ್ರೇಷನಿಗೆ 2,00,000ವರೆಗೆ ಕೊಡುತ್ತಾ. ಆಮೇಲೆ ಪರ್ಮನೆಂಟಾಗಿ ಏನಾದರೂ ಡೆತ್ ಆದರೆ 5 ಲಕ್ಷ ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ಏನಾಗಬೇಕು, ಪರ್ಮನೆಂಟಾಗಿ ಏನಾದರೂ ಡೆತ್ ಆದರೆ ಅದು 5 ಲಕ್ಷ ಸಿಗುತ್ತೆ. ಈ ಥರ ಕೆಲವೊಂದು ಬೆನಿಫಿಟ್ ಇದೆ ಸ್ನೇಹಿತರೆ. ಇವತ್ತು ನಾನು ಮ್ಯಾರೇಜ್ ಅಸಿಸ್ಟೆಂಟ್ ಅಂದರೆ ಮದುವೆ ಸಹಾಯಧನ ಅಂದರೆ ನಮ್ಮ ಅಕೌಂಟಿಗೆ ಬಂದಿದೆ ಇಲ್ಲ ಅಂದರೆ ಅದನ್ನು ಒಂದು ಸ್ಟೇಟಸನ್ನು ಶೋ ಮಾಡ್ತೀನಿ ಸ್ನೇಹಿತರೆ. ಹೊಸ ಅಪ್ಲಿಕೇಶನ್ ಅಥವಾ ರಿನ್ಯೂವಲ್ ಅಥವಾ ಏನಾದರೂ ಸ್ಕೀಮ್ ಏನು ಅಪ್ಲೈ ಮಾಡಿದರೆ ಸ್ನೇಹಿತರೆ, ಅದನ್ನು ನಾವು ಚೆಕ್ ಮಾಡ್ಕೋಬೇಕಾದ್ರೆ ಏನಾಗಿದೆ ನೋಡ್ಕೋಬೇಕಾದ್ರೆ ಸ್ನೇಹಿತರೆ, ಫಸ್ಟಿಗೆ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. KBOC.www.karnatak.gov.in ಅಂತ ಒಂದು ವೆಬ್ಸೈಟ್ ಇರುತ್ತೆ. ಅಲ್ಲಿ ಹೋಗಿದಾಗ ಸ್ನೇಹಿತರೆ ಫಸ್ಟಿಗೆ ರಿಜಿಸ್ಟರ್ ಅಥವಾ ಲಾಗಿನ್ ಅಂತ ಬರುತ್ತೆ. ಅದಾದಮೇಲೆ ಚೆಕ್ DBT ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಸೆಲೆಕ್ಟ್ ಸ್ಕೀಮ್ ಅಂತಿದೆ. ಮೇಲೆಗಡೆ ಏನು ಬಂದಿದೆ ಅಂದರೆ ಮ್ಯಾರೇಜ್ ಅಸಿಸ್ಟೆಂಟ್, ಪ್ರತಿಭಾ ಪುರಸ್ಕಾರ, ಪೆನ್ಷನ್, ಕಂಟಿನ್ಯೂ ಪೆನ್ಷನ್, ಡಿಸೆಬಿಲಿಟಿ ಪೆನ್ಷನ್, ಆಮೇಲೆ ಈ ಥರ ಕೆಲವೊಂದು ಆಕ್ಸಿಡೆಂಟಲ್ ಬೆನಿಫಿಟ್, ಡಿಲಿವರಿ, ಮೆಡಿಕಲ್ ಅಸಿಸ್ಟೆನ್ಸ್, ಆಮೇಲೆ ಎಜುಕೇಷನ್ ಅಸಿಸ್ಟೆನ್ಸ್, ಈ ಥರ ಕೆಲವೊಂದು ಫ್ಯಾಮಿಲಿ ಪೆನ್ಷನ್ಸ್, ಈ ಥರ ಕೆಲವೊಂದು ಬೆನಿಫಿಟ್ಸ್ ಅಂತ ಬರುತ್ತೆ ಸ್ನೇಹಿತರೆ. ನಾನು ಏನು ಮಾಡ್ತೀನಿ ಇವಾಗ, ಮ್ಯಾರೇಜ್ ಅಸಿಸ್ಟೆಂಟ್ಸ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಸೆಲೆಕ್ಟ್ ಸ್ಕೀಮನ್ನು ಮ್ಯಾರೇಜ್ ಅಸಿಸ್ಟೆಂಟ್ ತೊಗೊಂಡಿದ್ದೀನಿ. ಕೆಳಗಡೆ ಅಪ್ಲಿಕೇಶನ್ ನಂಬರ್ ಹಾಕಿ, ಕೆಳಗಡೆ ಮೊಬೈಲ್ ನಂಬರ್ ಹಾಕೋ ಅವಶ್ಯಕತೆ ಇರಲ್ಲ, ಅದು ಆಪ್ಷನಲ್ಲಿ ಇರುತ್ತೆ. ಕೆಳಗಡೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಅಪ್ರೂವ್ಡ್ ಆಗಿದೆ. ಅವ್ರ ಹೆಸರೇನಿದೆ, ಸೆಕು ಚವಾಣ್ ಅಂತ ಬಂದಿದೆ ಸ್ನೇಹಿತರೆ. ಅದು ಸ್ಕೀಮ್ ನೇಮ್ ಏನಿದೆ ಅಂದರೆ ಮ್ಯಾರೇಜ್ ಅಸಿಸ್ಟೆಂಟ್ ಇದೆ. ಆಮೇಲೆ ಸ್ಕೀಮ್ ಸ್ಟೇಟಸ್ ಏನಿದೆ ಅಪ್ರೂವ್ಡ್ ಆಗಿದೆ ಸ್ನೇಹಿತರೆ. ಅವ್ರ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅಂದರೆ ಅವ್ರು DBTಗೆ ಆಲ್ರೆಡಿ ಪೇಮೆಂಟ್ ಆಲ್ರೆಡಿ ಹೋಗಿದೆ ಸ್ನೇಹಿತರೆ. ಇಬ್ಬರ ಕಡೆ ಮೇಲೆ ಈ ಥರ ಬೆನಿಫಿಟ್ಸ್ ಇರುತ್ತೆ. ಮ್ಯಾರೇಜ್ ಅಸಿಸ್ಟೆಂಟ್, ಪ್ರತಿಭಾ ಪುರಸ್ಕಾರ, ಪೆನ್ಷನ್ ಸ್ಕೀಮ್ ಆಗಲಿ, ಅದಾದಮೇಲೆ ಆಕ್ಸಿಡೆಂಟಲ್ ಬೆನಿಫಿಟ್ ಆಗಲಿ, ತಾಯಿ ಮಗು ಹಸ್ತ, ಅದಾದಮೇಲೆ ಪೆನ್ಷನ್ನು, ಅದಾದಮೇಲೆ ಮೆಡಿಕಲ್ ಬೆನಿಫಿಟ್, ಈ ಥರ ಅನೇಕ ಲೇಬರ್ ಕಾರ್ಡ್ ಮೇಲೆ ಬೆನಿಫಿಟ್ ಇರುತ್ತೆ ಸ್ನೇಹಿತರೆ. ಲೇಬರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ, ಲೇಬರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಇರಬೇಕಾಗತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ. ಮತ್ತು ಸ್ನೇಹಿತರೆ, ನೀವು ಎಲ್ಲಿ ಕೆಲಸ ಮಾಡ್ತೀರಿ, ಲೇಬರ್ ಕೆಲಸ, ಹೆಲ್ಪರ್ ಕೆಲಸ, ಗೌಂಡಿ ಕೆಲಸ ಏನು ಕೆಲಸ ಮಾಡ್ತಿರಲ್ಲ, ಅವರ ಮಾಲೀಕಿನ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಇರುತ್ತೆ. ಆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟನ್ನು ಬರೆಸಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಅಂತ ಇರುತ್ತೆ, ಸ್ವಯಂ ಘೋಷಣೆ ಅಂತ ಹೇಳ್ತೀವಿ. ಅದನ್ನು ಒಂದು ಅಪ್ಲೋಡ್ ಮಾಡಿದ್ರೆ ಸ್ನೇಹಿತರೆ ನಿಮ್ಮ ಲೇಬರ್ ಕಾರ್ಡ್ ರೆಡಿ ಆಗುತ್ತೆ ಸ್ನೇಹಿತರೆ. ನೀವು ಜೆನ್ಯೂನ್ ಆಗಿ ಲೇಬರ್ ಕೆಲಸ ಮಾಡ್ತಿದ್ರೆ ನಿಮ್ಮ ಕಾರ್ಡ್ ಅಪ್ರೂವ್ಡ್ ಆಗುತ್ತೆ. ಒಂದು ವೇಳೆ ನೀವು ಜೆನ್ಯೂನ್ ಆಗಿ ಇರಲಿಲ್ಲ ಅಂದರೆ ಸ್ನೇಹಿತರೆ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ಅದೊಂದು ವೆರಿಫಿಕೇಷನ್ ಪ್ರೊಸೆಸ್ ಇರುತ್ತೆ, ಅಲ್ಲಿ ನಿಮಗೆ ಕಾರ್ಡ್ ಬರುತ್ತೆ ಸ್ನೇಹಿತರೆ. ನೀವು ಲೇಬರ್ ಕೆಲಸ ಮಾಡ್ತಿದ್ರೆ ಸ್ನೇಹಿತರೆ ಈ ಥರ ಎಲ್ಲ ಬೆನಿಫಿಟ್ ನೀವು ಪಡೆದುಕೊಳ್ಳಿ. ಏನೇನೆಂದರೆ ಮೆಡಿಕಲ್ ಅಸಿಸ್ಟೆಂಟ್ ಆಗಲಿ ಲೇಬರ್ ಕಾರ್ಡ್ ಮೇಲೆ ಸಿಗುತ್ತಾ, ಇಬ್ಬರ ಮಕ್ಕಳಿಗೆ 60,000 ಮದುವೆ ಸಹಾಯಧನ ಸಿಗುತ್ತಾ, ಮತ್ತು ಅನೇಕ ತಾಯಿ ಮಗು ಹಸ್ತ ಸಿಗುತ್ತಾ, ಮತ್ತು ಆಮೇಲೆ ಡಿಲಿವರಿ ಬೆನಿಫಿಟ್ ಹೆಣ್ಣು ಮಕ್ಕಳಿಗೆ ಸಿಗುತ್ತಾ. ಇನ್ನು ಅನೇಕ ಲೇಬರ್ ಕಾರ್ಡ್ ಮೇಲೆ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ಲೇಬರ್ ಕಾರ್ಡ್ ಮೇಲೆ ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಪಡ್ಕೋಬೇಕಾದ್ರೆ ಸ್ನೇಹಿತರೆ, ನಿಮ್ಮ ಸಮೀಪ ಇರ್ತಕ್ಕಂಥ ಆನ್ಲೈನ್ ಸೆಂಟರ್ ಆಗಲಿ, ಕರ್ನಾಟಕ ಒನ್, ಗ್ರಾಮ್ ಒನ್, ಮತ್ತು ನಿಮ್ಮ ಸಮೀಪ ಇರ್ತಕ್ಕಂಥ ಲೇಬರ್ ಆಫೀಸಿಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸ್ನೇಹಿತರೆ. ಇದಕ್ಕೊಂದು ಸಹಾಯವಾಣಿ ಇರುತ್ತೆ, 155 155 ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ನೀವು ಲೇಬರ್ ಕಾರ್ಡ್ ಮಾಡಿಸಿ ಅದರ ಎಲ್ಲ ಬೆನಿಫಿಟನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಈ ಥರ ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡ್ತಾ ಇರ್ತಾ. ಧನ್ಯವಾದ ಸ್ನೇಹಿತರೆ.